ಓಂ ಲಲಿತಾಂಬಿಕಾಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ದೀಪಗಳನ್ನು ಹಚ್ಚಿ ಆ ದೇವಿಯ ಕೃಪೆಗೆ ಪಾತ್ರರಾಗ್ತಕ್ಕಂಥ ವಿಶೇಷವಾದ ಮಾಸ ಅಂದರೆ ಇದು ಕಾರ್ತೀಕ ಮಾಸ. ಈ ಮಾಸದಲ್ಲಿ ಅನೇಕ ವಿಧವಾದ ದೀಪಗಳನ್ನು, ತುಪ್ಪದ ದೀಪ ಅಥವಾ ಸಾಸಿವೆ ಹಣ್ಣಿನ ದೀಪ, ಎಳ್ಳಿನ ದೀಪ, ಕೊಬ್ಬರಿ ದೀಪ, ಕುಂಬಳ ದೀಪ, ಯಾವುದೋ ದೀಪ ಅಂತ ಹಚ್ತೀವಿ. ಆದರೆ ಬಹುಬೇಗ ಎಲ್ಲ ಕೋರಿಕೆಗಳು ಈಡೇರ್ತಕ್ಕಂಥ ಹಾಗೂ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು, ಬಹುದಿನಗಳ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥ ಒಂದು ವಿಶೇಷವಾದ ದೀಪವೇ ಅದು ನಲ್ಲಿಕಾಯಿಯ ದೀಪ. ನಲ್ಲಿ ದೀಪ ಅಂತ ಕರಿತೀವಿ, ಅಮಲಕ ದೀಪ ಅಂತೂ ಕೂಡ ಕರಿತೀವಿ. ಹಿಂದೂ ಧರ್ಮದಲ್ಲಿ ನಲ್ಲಿಕಾಯಿಗಳಿಗೆ ವಿಶೇಷವಾದ ಪ್ರಾಶಸ್ತ್ಯ ಕೊಟ್ಟಿದ್ದೀವಿ. ನಮಗೆಲ್ರಿಗೂ ಗೊತ್ತು, ಸಾಕ್ಷಾತ್ ಶಂಕರಾಚಾರ್ಯರೇ ಒಂದು ದಿನ ಒಂದು ತಾಯಿ ಹತ್ರ ಭಿಕ್ಷೆ ಬೇಡ್ತಕ್ಕಂಥ ಸಂದರ್ಭದಲ್ಲಿ ಆ ತಾಯಿ ಕೊಟ್ಟಂತಹ ನಲ್ಲಿಕಾಯಿಯಿಂದಲೇ ಬಂಗಾರದ ನಲ್ಲಿಕಾಯಿಗಳನ್ನು ಕನಕದಾರ ಸ್ತೋತ್ರವಾಗಿ ನಮಗೆ ಕೊಟ್ಟಂತಹ ಸ್ತೋತ್ರ ಕೊಟ್ಟಂತಹದ್ದು ಕೂಡ ಈಗಲೂ ಕೂಡ ಜಗಜ್ಜಾಹಿರ. ಇತಿಹಾಸದಲ್ಲಿ ಅದರ ಒಂದು ಪ್ರತೀಕ ಕೂಡ ಇದೆ. ಇವತ್ತಿನ ದಿನ ನಾವು ಕಾರ್ತೀಕ ಮಾಸದಲ್ಲಿ ನಲ್ಲಿಕಾಯಿಯ ದೀಪವನ್ನು ಹಚ್ಚೋದ್ರಿಂದ ನಮಗೇನಾಗುತ್ತೆ, ಆಧ್ಯಾತ್ಮಿಕ ಪ್ರಗತಿ ಇರ್ಬೋದು, ಮಾನಸಿಕ ನೆಮ್ಮದಿ ಇರ್ಬೋದು, ಶ್ರೇಯಸ್ಸಿರ್ಬೋದು, ಕೀರ್ತಿ ಪ್ರತಿಷ್ಠೆಗಳಿರ್ಬೋದು, ಸಾಲ ತೀರಿಸ್ಕೊಳ್ಳೋಕ್ಕೆ, ಆರೋಗ್ಯ ಸುಧಾರಿಸ್ಕೊಳ್ಳೋಕ್ಕೆ ಎಲ್ಲಕ್ಕೂ ಕೂಡ ಭಾಳ ವಿಶೇಷವಾದ್ದು. ಅದು ಕೂಡ ಬ್ರಾಹ್ಮಿ ಮುಹೂರ್ತ ಇರ್ಬೋದು. ಆದರೆ ಗೋಧೋಳಿ ಮಧ್ಯದಲ್ಲಿ ಎಲ್ಲೂ ಹಚ್ಚಬಾರ್ದು. ಗೋಧೋಳಿ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಈ ದೀಪವನ್ನು, ನಲ್ಲಿಕಾಯಿಯ ದೀಪವನ್ನು ಇಷ್ಟ ದೇವರಿಗೆ, ಕುಲದೇವರಿಗೆ, ಮನೆ ದೇವರಿಗೆ, ಮನೆಯ ದೇವರ ಮನೆಯಲ್ಲಿ ಈ ನಲ್ಲಿಕಾಯಿಯ ದೀಪವನ್ನು ಹಚ್ಚೋದ್ರಿಂದ ಭಾಳಷ್ಟು ಶುಭ ಆಗ್ತಕ್ಕಂಥದ್ದು ಕೂಡ ಆಗುತ್ತೆ. ಅಮ್ಮನ ಶ್ರೀ ಮಹಾಲಕ್ಷ್ಮಿ ಕೃಪೆಗೆ ಪಾತ್ರರಾಗ್ತೀವಿ. ಎಲ್ಲಿ ನಲ್ಲಿಕಾಯಿಯ ದೀಪ ಇರುತ್ತೋ ಅಲ್ಲಿ ಆ ತಾಯಿಯ ಅಷ್ಟಲಕ್ಷ್ಮಿಗಳು, ಆದಿಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಅಷ್ಟಲಕ್ಷ್ಮಿಯರ ಒಂದು ಆವಿರ್ಭಾವ ಇರ್ತಕ್ಕಂಥದ್ದು ಆಗಿರುತ್ತೆ. ಹಾಗೆ 7 ಜನ್ಮಗಳ ಪಾಪಗಳು ಕೂಡ ನಶಿಸಿ ಹೋಗ್ತವೆ. ವೀಳ್ಯದೆಲೆ ತಗೊಳ್ಳೋದು, ಅಲ್ಲಿ ನಲ್ಲಿಕಾಯಿ ತೆಗೆದು ಸ್ವಲ್ಪ ಆ ನಲ್ಲಿಕಾಯಿಯಲ್ಲಿ ಕೊರೆದು ಅದರಲ್ಲಿ ಒಂದು ತುಪ್ಪದ ಬತ್ತಿಯನ್ನು ಇಟ್ಟು ವೀಳ್ಯದೆಲೆಯಲ್ಲಿ ಆ 2 ನಲ್ಲಿಕಾಯಿಗಳನ್ನು ಹಚ್ಚಿದ್ದೇ ಆದರೆ ನಿಮಗೆ ಅದರಲ್ಲಿ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಉತ್ತರ ಭಾರತದಲ್ಲಿ ಶುಕ್ರವಾರದಲ್ಲಿ ಇದನ್ನು ಜಾಸ್ತಿ ಹಚ್ತಕ್ಕಂಥದ್ದಾಗಿರುತ್ತೆ. ಪಾರ್ವತಿ ದೇವಿಗೆ ಪಾತ್ರರಾಗ್ತೀವಿ, ಗಣಪತಿ ಆವಾಹನೆ ಇರ್ಬೋದು. ಹಾಗೆಯೇ ಈ ಒಂದು ನಲ್ಲಿಕಾಯಿಯ ದೀಪವನ್ನು ವೀಳ್ಯದೆಲೆಯಲ್ಲಿ ಹಚ್ಚಿ ತದನಂತರ ಆ ನಲ್ಲಿಕಾಯಿಗಳನ್ನು ನೀರಿಗೆ ಬಿಡ್ತಕ್ಕಂಥದ್ದು, ಯಾರು ತುಳಿದೇ ಇರತಕ್ಕಂಥ ಜಾಗದಲ್ಲಿ ಇಡ್ತಕ್ಕಂಥದ್ರಿಂದ ಕೂಡ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದಾಗಿರುತ್ತೆ. ನಲ್ಲಿಕಾಯಿಯ ದೀಪ ಕಾರ್ತೀಕ ಮಾಸದಲ್ಲಿ ಸರ್ವ ಯಶಸ್ಸುಗಳನ್ನು ಕೂಡ ಕೊಡುತ್ತೆ ಅಂತಕ್ಕಂಥ ನಂಬಿಕೆಯ ಆಧಾರದಲ್ಲಿ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.